ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಸಿಹಿ ಗೆಣಸು ಇರ್ತದಲ್ಲ, ಸ್ವೀಟ್ ಪೊಟ್ಯಾಟೊ, ಅದರದ್ದು ಪೋಡಿ ಮತ್ತು ಫ್ರೈ ಮಾಡುವ. ನಾನು 2 ಇಲ್ಲಿ ಗೆಣಸು ತುಂಡು ತೊಗೊಂಡಿದ್ದೇನೆ. ಅದಕ್ಕೆ ಒಳ್ಳೆ ಚೆಂದ ಮಾಡಿ ತಿಕ್ಕಿ ತೊಳೆದಿದ್ದೇನೆ, ಸಿಪ್ಪೆ ಎಲ್ಲ ಹೋಗುವಾಗೆ. ಮತ್ತು ರೌಂಡ್ ಕಟ್ ಮಾಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರು ಹಾಕಿ ಅದರಲ್ಲಿ ಇದು ಹಾಕುವ. ಕಪ್ಪು ಸಹ ಆಗೋದಿಲ್ಲ ಮತ್ತು ಒಳಗಿಂದ ಸಪ್ಪೆ ಸಹ ಇರುವುದಿಲ್ಲ. ಉಪ್ಪು ಎಳೆದು ಸ್ವಲ್ಪ ಟೇಸ್ಟಿ ಆಗ್ತದೆ. ಎಲ್ಲ ನೀರಲ್ಲಿ ಹಾಕಿ ಇಲ್ಲಿ ಮೆಣಸು ರೆಡಿ ಮಾಡಿದುಂಟು ನನ್ನೊಟ್ಟಿಗೆ. ಇದರಲ್ಲಿ ಕೆಂಪು ಮೆಣಸು, ಬೆಳ್ಳುಳ್ಳಿ ಮತ್ತು ಉಪ್ಪು, ಸ್ವಲ್ಪ ಹಳದಿ ಉಂಟು. ನಾನು ಇದರಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ 2 ಸ್ಪೂನ್ ಹಾಕ್ತೇನೆ, ಕಾರ್ನ್ಫ್ಲವರ್. ಮತ್ತು ನಾನು ಸ್ವಲ್ಪ ಇದರಲ್ಲಿ ಉಪ್ಪು ಹಾಕ್ತೇನೆ, ರುಚಿ ನೋಡಿ. ಮೆಣಸಲ್ಲಿ ಸ್ವಲ್ಪ ಉಂಟು, ಹಳದಿ ಹಾಕ್ತೇನೆ. ಅದು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ತೇನೆ. ನೋಡಿ, ಇದಕ್ಕೆ ಹಚ್ಚಿದೆ ನೋಡಿ. ಈಗ ಇದು ಹಚ್ಚಿ ಆದಮೇಲೆ ನಾನು ತವದಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಒಂದೊಂದು ಮಾಡಿ ಇಟ್ಟು ಫ್ರೈ ಮಾಡ್ತೇನೆ. ಫಸ್ಟು ಫಾಸ್ಟ್ ಇಡಿ ಗ್ಯಾಸ್ ಮತ್ತು ಸ್ಲೋ ಮಾಡಿ ಬೇಯಿಸಿ. ತುಂಬ ಸಹ ತೆಳು ಮಾಡಬೇಡಿ, ಎಂತ ಸಿಗೋದಿಲ್ಲ ತಿನ್ನಲಿಕ್ಕೆ, ಗಟ್ಟಿ ಆಗ್ತದೆ. ಸ್ವಲ್ಪ ತಿನ್ನೋ ಹಾಗೆ ಪೀಸಸ್ ಮಾಡಿ. ನನ್ನ ಚಾನಲ್ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ. ಮತ್ತು ಲೈಕ್ ಮಾಡಿ, ನೀವು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಎಲ್ಲರಿಗೆ ಕಳಿಸಿ ನನ್ನ ವಿಡಿಯೋ. ಇದೆಲ್ಲ ಫ್ರೈ ಆಗ್ತಾ ಉಂಟು ನೋಡಿ. ಈಗ ರೋಸ್ಟ್ ಆಗ್ತಾ ಬಂತು. ನಾನೀಗ ತಿರುಗಿಸಿ ಹಾಕ್ತೇನೆ ಒಂದೊಂದು ಮಾಡಿ. ಇದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡ್ತಾ ಇದ್ದೇನೆ, ಅದು ಸ್ವಲ್ಪ ಆಚೆ ಈಚೆ ಆಗ್ತಾ ಉಂಟು ನೋಡಿ. ಎಲ್ಲ ತಿರುಗಿಸಿದೆ ನಾನು. ಆಯ್ತು. ಇದು ಈಗ ಸ್ವಲ್ಪ ಫಾಸ್ಟ್ ಮಾಡಿ ತೆಗೆಯುವ. ಮೀಡಿಯಮ್ ಗ್ಯಾಸಲ್ಲಿ ನಾನು ಬೇಯಿಸಿದ್ದು. ಈಗ ನೀವು ತೆಗೀರಿ. ಈಗ ತೆಗೆಯುವಾಗ ಫಾಸ್ಟ್ ಮಾಡಬೇಕು ನೋಡಿ. ಬೆಂದಿದೆ ನೋಡಿ, ಒಳಗಿಂದ ಸ್ಮೂತ್ ಉಂಟು ನೋಡಿ. ಈಗ ತೆಗೀರಿ ಆಯಿತಾ. ಇದು ಗಂಜಿ ಒಟ್ಟಿಗೆ ಸೂಪರ್ ಆಗ್ತದೆ. ನಾನು ಮಾತ್ರ ವೈಟ್ ರೈಸ್ ಒಟ್ಟಿಗೆ ಮಾಡಿದ್ದು. ಗಂಜಿ ಒಟ್ಟಿಗೆ ಮಳೆ ಬರುವಾಗ ಎಲ್ಲ ಟೇಸ್ಟಿ ಆಗ್ತದೆ. ನಿಮಗೆ ಗ್ಯಾಸಿದ್ದು ಪ್ರಾಬ್ಲಮ್ ಇದ್ದರೆ ವಾಯು ಮಾತ್ರೆ ಬರ್ತದಲ್ಲ, ಅದು ತಿನ್ನಿ ಆಯಿತು. ಇದು ತಿಂದ ಮೇಲೆ ಇದು ತಿಂದು ನೀರು ಕುಡಿದು ಬಿಡಿ. ಇದಿದೆ ಬಾಯಲ್ಲಿ ಇಟ್ಟು ಕಚ್ಚಿ ಬಿಡಿ ಆಯಿತಾ. ಮತ್ತು ಗ್ಯಾಸ್ ಆಗೋದಿಲ್ಲ. ಮತ್ತು ಸ್ವಲ್ಪ ಉಳಿದಿದೆ, ಅದರಲ್ಲಿ ನಾನೀಗ ಇದು ಪೋಡಿ ಮಾಡ್ತೇನೆ ನೋಡಿ. ಹೇಗೆ ಮಾಡೋದಂತ ತೋರಿಸ್ತೇನೆ. ಅದಕ್ಕೆ ಹೇಳಿದ್ದು ಮಧ್ಯದಲ್ಲಿ ವಾಯು ಮಾತ್ರೆ ಇದ್ದರೆ ತಿನ್ನಿ ಅಂತ. ನಾನು ತಿಂದಿದ್ದೇನೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ನಾವು ಇದು ಶಾನಿ ಅಂತ ಹೇಳೋದು, ಇದು ಮಾಡಿ ಇಡುವ ನೋಡಿ. ಹೀಗೆ ಮಾಡಿ ಎಲ್ಲ ಉಂಡೆ ಎಲ್ಲ ಹೋಗುವ ಹಾಗೆ ಹೀಗೆ ಮಾಡಿ ಫಸ್ಟ್ ಇಡ್ತೇನೆ. ಇದು ನೀರಲ್ಲಿ ಉಂಟು ನೋಡಿ, ಅದು ಉಪ್ಪಿದು ನೀರು. ಅದು ಇದರಲ್ಲಿ ನಾನು ಸ್ವಲ್ಪ ಜೀರಿಗೆ ಹಾಕಿದೆ. ಮತ್ತು ಸ್ವಲ್ಪ ಉಂಟಲ್ಲ ಓಮ ಉಂಟಲ್ಲ, ಕ್ರಷ್ ಮಾಡಿ ಹೀಗೆ ಹಾಕಿ ಆಯಿತು. ಓಮ ಹಾಕಿದರೆ ಗ್ಯಾಸ್ ಆಗೋದಿಲ್ಲ. ಸ್ವಲ್ಪ ಸೋಡಾ ಹುಡಿ ಮತ್ತು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಉಂಟದಲ್ಲ, ಯಾವುದು ಸಹ ಆಗ್ತದೆ. ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು ಹಾಕಿದೆ ಸ್ವಲ್ಪ ಟೇಸ್ಟಿಗೆ ಅಂತ. ಅದು ಸಿಹಿ ಅಲ್ಲ, ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಟೇಸ್ಟ್ ಆಗ್ತದೆ ಇಷ್ಟೇ. ಇದು ಹಾಕಿ ಫಸ್ಟ್ ನೀವು ಹೀಗೆ ಡ್ರೈ ಇರುವಾಗಲೇ ಉಂಟಲ್ಲ ಮಿಕ್ಸ್ ಮಾಡಿ. ಫುಲ್ ಮಿಕ್ಸ್ ಮಾಡಿದೆ ನೀವು ನೀರು ಹಾಕಿದ ಮೇಲೆ ಮತ್ತೆ ನಿಮಗೆ ಅದು ಗಂಟು ಆಗೋದಿಲ್ಲ. ಈಗ ನೋಡಿ, ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಮಿಕ್ಸ್ ಮಾಡ್ತೇನೆ. ಮೀಡಿಯಮ್ ಇಡಿ, ಯಾಕೆ ಹೇಳಿದರೆ ಮತ್ತೆ ನಾವು ಅದು ಹಾಕುವಾಗ ಅದರಲ್ಲಿ ನೀರಿನ ಪಸೆ ಇರ್ತದಲ್ಲ, ಇನ್ನೂ ತೆಳು ಆಗ್ತದೆ. ಅದಕ್ಕೆ ಸ್ವಲ್ಪ ದಪ್ಪನೇ ಇರಲಿ. ಫಸ್ಟ್ ಅದು ನೈಸ್ ಮಾಡಿ ಹೀಗೆ ಸ್ವಲ್ಪ ದಪ್ಪ ಉಂಟು ನೋಡಿ. ಇದು ಇಷ್ಟಾದರೂ ದಪ್ಪ ಇಡಿ, ಒಳ್ಳೆ ಕವರ್ ಆಗಿ ಬರ್ತದೆ ಎಣ್ಣೆಯಲ್ಲಿ ಬಿಡುವಾಗ. ಈಗ ನಾನು ಒಂದು ಸಣ್ಣ ಬಾಣಲಿಯಲ್ಲಿ ಎಣ್ಣೆ ಇಟ್ಟಿದ್ದೇನೆ ತವಾದಲ್ಲಿ. ಅದರಲ್ಲಿ ಹಾಕುವ ಇದೆಲ್ಲ ಪೀಸಸ್ ಫುಲ್ ಕವರ್ ಮಾಡಿ. ನೀರಿಂದ ತೆಗೆದಿಟ್ಟಿದ್ದೇನೆ ಡ್ರೈ ಆಗಲಿಕ್ಕೆ. ಶಾನಿಯಲ್ಲಿ ಎಣ್ಣೆಯಲ್ಲಿ ಹಾಕುವ. ಒಂದೊಂದೇ ಮಾಡಿ ಎಣ್ಣೆಯಲ್ಲಿ ಹಾಕ್ತೇನೆ ನಾನೀಗ. ಈಗ ಹೇಗೆ ಉಬ್ಬಿ ಬಂತು ನೋಡಿ. ಫಾಸ್ಟ್ ಗ್ಯಾಸಲ್ಲಿ ಮಾಡಿದರೆ ಉಂಟಲ್ಲ ಫಸ್ಟ್ ಹೀಗೆ ಉಬ್ಬಿ ಬರ್ತದೆ. ಮತ್ತೆ ನೀವು ಸ್ಲೋ ಮಾಡಿ, ಒಳಗಿಂದ ಬೇಯಬೇಕು, ಇಲ್ಲದೆ ಹಸಿ ಆಗ್ತದೆ. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಮತ್ತೆ ಫಾಸ್ಟ್ ಮಾಡಿ ಮತ್ತೆ ತೆಗೀರಿ. ಒಳ್ಳೆ ಕ್ರಿಸ್ಪಿಯಾಗಿದೆ ನೋಡಿ. ಸೌಂಡ್ ನೋಡಿ. ಮತ್ತೊಂದು ಸಾರಿ ಹಾಕಿದೆ ನಾನು. ಇದು ಚಹಾ ಒಟ್ಟಿಗೆ ಅಲ್ಲ,
ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ. ಇದರ ಒಟ್ಟಿಗೆ ಚಟ್ನಿ ಸಹ ಆಗ್ತದೆ. ನಾನು ಮ್ಯಾಯೋನೀಸ್ ಮತ್ತು ಟೊಮೆಟೊ ಸಾಸಲ್ಲಿ ಡಿಪ್ ಮಾಡಿ ತಿಂದದ್ದು ನನ್ನ ಮಗಳೆಲ್ಲ. ನೋಡಿ ಹೀಗೆ ಟೇಸ್ಟಿಯಾಗಿದೆ ಹೇಳಿದರು ಮನೆಯಲ್ಲಿ. ನೋಡಿ ಸೂಪರ್ ಆಗಿದೆ ಮಾತ್ರ. ಇದು ವಾಯಿ ಮಾತ್ರೆ ಒಂದು ನೆನಪಿದ್ರಿ ಆಯಿತಾ, ಸ್ವಲ್ಪ ತಿನ್ನಿ. ಮತ್ತು ಗ್ಯಾಸ್ ಆದರೆ ನನಗೆ ಹೇಳಬೇಡಿ, ಸ್ವಲ್ಪ ನೀವು ಇದು 2 ಬಾಯಿಗೆ ಹಾಕಿಬಿಡಿ ಆಯಿತಾ. ಅರ್ಧ ಉಂಟು ಜೀರ್ಣ ಆಗ್ತದಂತ. ನಮ್ಮದು 2 ಐಟಮ್ ಸಹ ರೆಡಿ ಉಂಟು. ನೋಡಿ ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ತುಂಬ ಟ್ಯಾಂಕ್ಸ್ ಆಯಿತಾ. ಎಲ್ಲರೊಟ್ಟಿಗೆ ಶೇರ್ ಮಾಡಿ. ನೋಡಿ ಮ್ಯಾಯೋನೀಸ್ ಒಟ್ಟಿಗೆ ನಾನು ಇಟ್ಟದ್ದು ಇದು. ಥ್ಯಾಂಕ್ಸ್ ಆಯಿತಾ ಫುಲ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್.